Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಈಗಾಗಲೇ ಕ್ಷಣಗಣನೆ ಶುರುವಾಗಿದೆ. ಇನ್ನು ಸ್ವಲ್ಪ ಹೊತ್ತಿಗೆ ಕೌಂಟಿಂಗ್ ಕೂಡ ಶುರುವಾಗುತ್ತೆ. ಬಹಳ ಬೇಗನೆ ರಿಸಲ್ಟ್ ಬರ್ತಾ ಹೋಗುತ್ತೆ. ದೇಶಾದ್ಯಂತ ಏನು ಸಾಮಾನ್ಯ ಸಂಗತಿ ಅಲ್ಲ ಇದು. ಯಾಕಂದರೆ ಒಂದು 12 ಗಂಟೆ ಸುಮಾರಿಗೆ ಒಂದು ಸ್ಪಷ್ಟ ಚಿತ್ರಣ ನಮ್ಮ ಕಣ್ಣೆದುರುಗಡೆಗೆ ಬರುತ್ತೆ. ಎಲ್ರಿಗೂ ಕೂಡ ಜಿದ್ದೇ ಇದು. ಯಾಕಂದರೆ ಈ ಬಾರಿ ವಾಕ್ ಟಾಕ್ ಯಾವ ರೀತಿ ಆಗಿತ್ತು ಅಂತಂದರೆ ಬಾಬಾ ಈ ಎಂದು ನೋಡಿರಲಿಲ್ಲ ನಾವು. ಎಲ್ಲೋ ಒಂದು ಕಡೆ ಒಂದು ಎಲ್ಲೆಯನ್ನು ಮೀರಿ ಈ ಚರ್ಚೆಗಳು ಶುರುವಾಗಿದ್ದು, ಜೊತೆಗೆ ಬೈಗಳು ಶುರುವಾಗಿದ್ದು. ಇದೆಲ್ಲದರ ನಡುವೆ ಯಾರನ್ನು ಸೆಲೆಕ್ಟ್ ಮಾಡ್ತಾ ಇದ್ದಾರೆ, ಎಷ್ಟರ ಮಟ್ಟಿಗೆ ಏನು, ಅದೆಲ್ಲ ರಹಸ್ಯ ಈಗಾಗಲೇ ಯಂತ್ರದಲ್ಲಿದೆ. ಅದು ಹೊರಗಡೆ ಬರ್ತಾ ಹೋಗುತ್ತೆ. ಈಗಾಗಲೇ ಸ್ಟ್ರಾಂಗ್ ರೂಮ್ಗಳು ಕೂಡ ಓಪನ್ ಆಗ್ತಾ ಇವೆ. ಬೇರೆ ಬೇರೆ ಕಡೆಗೆ ದೃಶ್ಯಾವಳಿಗಳು ನೋಡ್ತಾ ಇದೀವಿ. ಸ್ಟ್ರಾಂಗ್ ರೂಮ್ನ ಕೀನ ಮನೆಯಲ್ಲೇ ಬಿಟ್ಟು ಬಂದ್ರಂತೆ ಒಬ್ಬರು ಅಧಿಕಾರಿ. ಗ್ರೇಟ್. ವಿಜಯಪುರ ಮಹಾನಗರ ಪಾಲಿಕೆ ಆಯುಕ್ತರು ಪಾಪ ಅವ್ರಿಗೆ ಏನೇನು ಟೆನ್ಷನ್ನು. ಆಯುಕ್ತ ಶರೀಫ್ ಮನೆಯಲ್ಲೇ ಕೀ ಬಿಟ್ಟು ಬಂದ್ರಂತೆ. ಹಿಂಗಾಗಿ ಬಂದು ಪರದಾಡಿದ್ರು. ಅದಾದ್ಮೇಲೆ ಎದ್ನೋ ಬಿದ್ದಂತ ಹೋಗಿ ಅಧಿಕಾರಿ ಕೀ ತಗೊಂಡ್ಬಂದಿದ್ದಾರೆ. ಈಗ ಎಲ್ಲಿಟ್ಟಿದ್ದಾರೆ ಅನ್ನೋ ನೆನಪಿದ್ರೆ ಓಕೆ, ಅದು ಮಾತ್ರ ಈಗ ಮನೆ ಹಿಡಿ ತಡ್ಕಾಡ್ಬೇಕಲ್ಲ ಈಗ. ಇದು ಸಂಗತಿ. ಯಾಕಂದ್ರೆ ಸ್ಟ್ರಾಂಗ್ ರೂಮ್ ಕೀನ ಮನೆಯಲ್ಲೇ ಬಿಟ್ಟು ಬರೋದು ಅಂತಂದ್ರೆ ಏನು ಅರ್ಥ ಹೇಳಿ. ಇದು ಸಂಗತಿ. ಆಮೇಲೆ ಬಂದಾದ್ಮೇಲೆ ಗೊತ್ತಾಯ್ತು, ಅರೆ ನಾನು ಕೀನೇ ಮರ್ತು ಬಂದೀನಿ ಅಂತ. ನಂತರ ಎದ್ನೋ ಬಿದ್ನೋ ಅಂತ ಈಗ ಅವರು ಮನೆ ಕಡೆಗೆ ಓಡ್ ಹೋಗಿದ್ದಾರೆ. ಈಗ ಮಾಲ್ತೇಶ್ ಅವರು ಹೇಳಿದ ಪ್ರಕಾರ ಅದು ಸಿಕ್ಕರೆ ಓಕೆ, ಇಲ್ಲಾಂದ್ರೆ ಗತಿ ಏನಾಗಬೇಕು. ನಾವು ಬೈಕ್ ಕೀ ಕಾರ್ ಕೀ ಮನೇಲಿ ಕಳ್ಕೊಂಡೆ ಅಷ್ಟು ಬೈಸ್ಕೊಳ್ತೀವಿ ಎಲ್ಲಿಟ್ವಿ ಏನಂತ. ನೋಡಿದ್ರೆ ಇವರು ಸ್ಟ್ರಾಂಗ್ ರೂಮ್ ಕೀನೇ ಬಿಟ್ಟು ಬಂದಿದ್ದಾರೆ. ಇದು ಎಂತ ಗೊಂದಲ ಲೆಕ್ಕ. ಇನ್ನು 15 ನಿಮಿಷ ಮಾತ್ರ ಬಾಕಿ ಇದೆ. ಇನ್ನು 15 ನಿಮಿಷದಲ್ಲಿ ಮತ ಎಣಿಕೆ ಶುರುವಾಗುತ್ತೆ. ಮತ್ತೊಂದ್ಸರಿ ನಾವು ಹೇಳ್ತಾ ಇದೀವಿ, TV9 ಅವಸರಕ್ಕೆ ಬಿದ್ದು ಫಲಿತಾಂಶವನ್ನು ಕೊಡಲ್ಲ. ರಿಸಲ್ಟನ್ನು ಹರಿಬರಿ ರಿಸಲ್ಟ್ ಕೊಡುವಂಥದ್ದು, ಏನೋ ಅತಿ ವೇಗದಲ್ಲಿ ರಿಸಲ್ಟ್ ಕೊಡುವಂಥ ಪ್ರಯತ್ನ ಖಂಡಿತವಾಗಲೂ ಇಲ್ಲ. ದೇಶದೆಲ್ಲೆಡೆ ಅಂಚೆ ಮತಗಳ ಎಣಿಕೆ ಈಗ ಆರಂಭ ಆಗಿದೆ. ಎಸ್, 30 ನಿಮಿಷಗಳ ಕಾಲ ಅಂಚೆ ಮತಗಳ ಎಣಿಕೆ. ಅದರ ಪ್ರಮಾಣ ಕಡಿಮೆ ಆದರೂ ಕೂಡ ಅದರ ಪರಿಣಾಮ ದೊಡ್ಡದೇ ಇರುತ್ತೆ. ಯಾಕಂದರೆ ಯಾರ್ಯಾರು ಯಾವ್ಯಾವ ಸಂದರ್ಭದಲ್ಲಿ ಈ ಅಂಚೆ ಮತಗಳ ಮೇಲೆ ಡಿಪೆಂಡ್ ಆಗ್ತಾರೆ ಹೇಳೋಕ್ಕಾಗಲ್ಲ. ಅದರಲ್ಲೂ ವಿಧಾನಸಭಾ ಚುನಾವಣೆಯಲ್ಲಂತೂ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಒಂದೊಂದು ಓಟಿಂದ ಸೋತಿರುವಂಥ ಉದಾಹರಣೆಗಳು ಕೂಡ ನಮ್ಮಲ್ಲಿವೆ. ಹೌದು, ಮೊನ್ನೆ ಜಯನಗರದ್ದು ಒಂದೇ ಒಂದು ಓಟಿಂದ ಸಂತೆಮರಳಿನಲ್ಲಿ ಸೋತಿರುವಂಥದ್ದು ಇನ್ನೂ ಕೂಡ ನಮ್ಮ ಕಣ್ಣೆದುರುಗಡೆಗಿದೆ. ಕೃಷ್ಣಮೂರ್ತಿ ಈ ಗಮನಿಸಬೇಕಾದಂಥ ಸಂಗತಿ ಇದು. 30 ನಿಮಿಷಗಳ ಕಾಲ ಅಂಚೆ ಮತಗಳ ಎಣಿಕೆ ಆಗುತ್ತೆ. ಅದಾದ ಮೇಲೆ ಮತಯಂತ್ರಗಳಲ್ಲಿರುವಂಥ ರಹಸ್ಯ ಹೊರಗಡೆಗೆ ಬರುತ್ತೆ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.